ಬಹುಶಃ ಇವತ್ತು ನಕಲಿ ಔಷಧ ಜಾಲ ಇವತ್ತು ಏನು ನಾವು ಪತ್ತೆ ಹಚ್ಚಿದ್ದೇವೆ ನಿನ್ನೆ ಇದು ಬಹಳಷ್ಟು ಗಂಭೀರತೆ ಬಹಳಷ್ಟು ಮತ್ತು ಸೀರಿಯಸ್ ಆಗಿ ತೆಗೊಳ್ಳುವಂಥ ಒಂದು ವಿಚಾರ ಇವತ್ತಾಗಿದೆ. ಯಾಕೆಂದರೆ ಅಂತಾರಾಜ್ಯ ಮಟ್ಟದಲ್ಲಿ ಇವತ್ತು ತಯಾರಾಗ್ತಾ ಇದೆ. ಕರ್ನಾಟಕದಂಥ ಬಿಡದಲ್ಲಿ ಇವತ್ತು ಲೇಖನವಂತೂ ವಿತರಣೆ ಆಗ್ತಾ ಇದೆ. ಇದು ಬರೀ ನಮ್ಮ ರಾಜ್ಯದ ಬಿಡದಲ್ಲಿ ಮಾತ್ರ ಇದೆಯಾ, ಎಲ್ಲ ಜಿಲ್ಲೆಯಲ್ಲಿದೆಯಾ, ಅಥವಾ ಇಲ್ಲಿಂದ ಎಲ್ಲಿಗೆ ಇವತ್ತು ಅವ್ರು ಮಾರಾಟ ಆಗಿದೆ, ಎಲ್ಲೆಲ್ಲಿ ತಗೊಳ್ತಿದ್ದಾರೆ, ಅದು ಈ ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಎಲ್ಲಿದೆ. ಅದಕ್ಕಾಗಿ ನಾನು ಈಗಾಗಲೇ ಕೇಂದ್ರದ ಆರೋಗ್ಯ ಸಚಿವರಿಗೆ ಕೂಡ ಪತ್ರ ಬರೆದಿದ್ದೇನೆ. ಸಂಬಂಧಪಟ್ಟ ರಾಜ್ಯದ ಮಂತ್ರಿಗಳು ಕೂಡ ಇವತ್ತು ಪತ್ರ ಬರೆದಿದ್ದಾರೆ. ಯಾಕೆ ಆ ಫ್ಯಾಕ್ಟ್ರಿಗಳ ಮೇಲೆ ಅವರೇನು ಕ್ರಮ ತಗೊಳ್ಬೇಕು. ನಮ್ಮ ರಾಜ್ಯದ ಅಂತಾರಾಜ್ಯ ಮಟ್ಟದ ವಿಚಾರ ಆದ ಕಾರಣ, ಅಂಥ ಜಿಲ್ಲೆ ವಿಚಾರ ಕಾರಣ ಮತ್ತು 5 ಕೋಟಿಗೂ ಹೆಚ್ಚಿದ್ದ ಕಾರಣ SIT ಮುಖಾಂತರ ತನಿಖೆ ನಡೆಸಬೇಕು. ಈಗ ನಮ್ಮ ರಾಮನಗರ SP ಮತ್ತು ಪೊಲೀಸರು ಪ್ರಾಮಾಣಿಕತೆಯಿಂದ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಬಹುಶಃ ಇದಕ್ಕೆ ಒಂದು ಕೇಂದ್ರೀಕರಣವಾಗಿರಬೇಕು, ಸಂಪೂರ್ಣ ವಿಚಾರ ಬರಬೇಕು ಅಂತ ಹೇಳಿಕೊಂಡೆ ಇದೇ ವಿಶೇಷ ತಂಡ ರಚನೆ ಮಾಡಬೇಕು. ಉತ್ತಮ ಅಧಿಕಾರಿ ಮುಖಾಂತರ ನಾನು ಕೇಳಿ ಚರ್ಚೆ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ ಅತಿ ಶೀಘ್ರದಲ್ಲೇ ಸಚಿವರು ಬಹುಶಃ ಈ ಒಂದು ವಿಶೇಷ ತಂಡ ರಚಿಸ್ತಾರೆ. ಅಲ್ಲೇ ತನಕ ನಮ್ಮ ಪೊಲೀಸ್ ಇಲಾಖೆ ಅತ್ಯುತ್ತಮವಾಗಿ ತನ್ನ ತನಿಖೆಯನ್ನು ನಡೆಸ್ತಾ ಇದೆ. ಸರ್, ಈ ಹಿಂದೆ ಇದ್ದಂತ ಆರೋಗ್ಯ ಇಲಾಖೆ ಸಚಿವರು ಅವ್ರ ಕಣ್ಣಿಗೆ ಬಿದ್ದಿರಲಿಲ್ಲ ಹೇಗೆ? ಯಾಕಂದ್ರೆ ಇದು ತುಂಬಾ ಹಿಂದಿನ ದಿನಗಳಿಂದ ನಡೀತಾ ಬಂದಿದೆ. ನಿಮ್ಮ ಸರ್ಕಾರವೇ ಇತ್ತು ಸರ್, ಆ ಸಂದರ್ಭದಲ್ಲಿ ಎಷ್ಟು ಜನ ಅದನ್ನೆಲ್ಲ ಸೇವನೆ ಮಾಡಿರ್ಬೋದು ನೋಡಿ. ಹಿಂದಿನ ಸಚಿವರು ಅತ್ಯಂತ ಪ್ರಾಮಾಣಿಕತೆಯನ್ನು ಬದ್ಧತೆಯನ್ನು ಎಲ್ಲರೂ ಕೂಡ ಕೆಲಸ ಇಟ್ಟು ಮಾಡಿದ್ದಾರೆ. ಆಯ್ತು, ಅವರವರ ಕಾಲಘಟ್ಟದಲ್ಲಿ ಅದನ್ನೀಗ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ಮುಂದುವರಿಸಿಕೊಂಡು ಬರುವಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ಸಣ್ಣ ಸಣ್ಣ ಕ್ಲೂಯಿಂದಲೇ ನಮಗೆಲ್ಲ ಸಿಕ್ಕುವಂಥದ್ದು. ಅದಕ್ಕಾಗಿ ನಾನು ಹೇಳ್ತೇನೆ ಅಂತ ಹೇಳಿದರೆ, ಇದು ಬರೀ ಆರೋಗ್ಯ ಇಲಾಖೆಯಿಂದ, ಆರೋಗ್ಯ ಸಚಿವರಿಂದ, ಸರ್ಕಾರದಿಂದ, ನಮ್ಮ ಫುಡ್ ಡಿಪಾರ್ಟ್ಮೆಂಟ್, ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಮಾತ್ರ ಸಾಧ್ಯವಿಲ್ಲ. ಇದಕ್ಕೆ ಸಮಾಜದ ಪ್ರತಿಯೊಬ್ಬರು ಕೂಡ ಸಹಕಾರ ಕೊಟ್ಟಾಗ ಅದು ನಮಗೆ ಇವತ್ತು ಖಂಡಿತವಾಗಿ ಆಗ್ತದೆ. ನಾವು ಬಹುಶಃ ಇವತ್ತು 7.5 ಕೋಟಿ 6.5 ಕೋಟಿ ಜನಸಂಖ್ಯೆ ಇರುವಲ್ಲಿ ನಾವು ಬಹುಶಃ 150 ಜನ ಫುಡ್ ಸೇಫ್ಟಿ ಅವರು, ಪೊಲೀಸರು ಸ್ವಲ್ಪ ಎಷ್ಟು ಪತ್ತೆ ಸಾಧ್ಯವಾಗ್ತದೆ. ಇಂಥದ್ದು ನಡೀತಾ ಇದೆ. ನಾವೆಲ್ಲರಿಗೂ ಸಾಕು ಕೊಡಬೇಕಂತೇಳಿ ಸಂಘ ಸಂಸ್ಥೆಗಳ ಎಚ್ಚೆತ್ತುಕೊಳ್ಬೇಕು. ಇವತ್ತು ಒಂದು ಫಾರ್ಮಸಿಯಲ್ಲಿ ಕರೆಕ್ಟ್, ಇನ್ನೊಂದು ಫಾರ್ಮಸಿಯಲ್ಲಿ ಒಂದಕ್ಕೆ 10,000 ರೂಪಾಯಿ ಇದೆ ಇಂಜೆಕ್ಷನ್, ಇನ್ನೊಬ್ಬಂದ್ರೆ 5,000 ರೂಪಾಯಿ ಕೊಡೋದಾದ್ರೆ ಕೇಳಬೇಕು, ಇವರಿಗೆ 5,000 ರೂಪಾಯಿ ಸಿಗ್ತದೆ, ಆ ಮಾಹಿತಿ ನಮಗೆ ಕೊಡಬೇಕು. ನಾವು ತನಿಖೆ ಮಾಡ್ತೇವಲ್ಲ, ಈ ಒಂದು ರೇಟ್ ಜಾಸ್ತಿ ಅಥವಾ ಇವನು ಕ್ವಾಲಿಟಿ ಕಡಿಮೆ ಅಂತ ನಾವು ನೋಡ್ತೇವೆ. ಜನ ನಮಗೆ ಸಹಕಾರಗಳು ಕೆಲಸ ಆಗ್ಬೇಕಂತ ಹೇಳಲಿಕ್ಕೆ ಬಯಸ್ತೇವೆ. ಇದೆಲ್ಲ ಕೂಡ ತನಿಖೆ ಮುಖಾಂತರ ಬರುವಂಥ, ತನಿಖೆ ಆದ ನಂತರ ನಮಗೆ ಈ ವಿಚಾರ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಅದು ತನಿಖೆಯಿಂದ ಅಲ್ಲಿ ಬರಬೇಕಲ್ಲ, ಯಾರಿಗೆ ಕೊಟ್ಟಿದ್ದಾರೆ, ಯಾವ ಆಸ್ಪತ್ರೆಗೆ ಕೊಟ್ಟಿದ್ದಾರೆ, ಪೇಷಂಟ್ ಯಾರು ಕೊಟ್ಟಿದ್ದಾರೆ, ಆ ಪೇಷಂಟ್ ಬದುಕಿದಾರ, ಅದಿನ್ನೂ ಸೀರಿಯಸ್ ಆಗಿದ್ದಾರಾ ಅಥವಾ ತೀರಿ ಹೋಗಿದ್ದಾರಾ, ಇವ್ರು ತೀರಿಯೋದಕ್ಕೆ ಬೇರೆ ಕಾರಣ ಕೊಟ್ಟಿರ್ತಾರ, ಯಾರಿಗೂ ಇದೆಲ್ಲ ಅವ್ರು ತನಿಖೆಯಿಂದ ಆಗ್ತದೆ. ಅದಕ್ಕಾಗಿ ಇದು ಸಾವಿಗೆ ಪ್ರೇರಣೆ ಆಗುವಂತಹ ಮತ್ತು ಪ್ರೋತ್ಸಾಹ ಕೊಡುವಂತಹ ಒಂದು ಸೆಕ್ಷನ್ ಏನು ನಮ್ಮ ಫುಡ್ ಆ್ಯಂಡ್ ಸೇಫ್ಟಿಯಲ್ಲಿದೆ 302 ಥರವೇ, ಅದನ್ನೇ ಇವತ್ತು ನಾವು ಇಂಪ್ಲಿಮೆಂಟ್ ಕೂಡ ನಾವು ಇವತ್ತು ಹೇಳಿದ್ದೇವೆ. ಸರ್, ಈ ಎಷ್ಟು ಕಂಪ್ನಿಗಳು ಭಾಗಿಯಾಗಿವೆ ಅಂತ ಲೆಕ್ಕ ಸಿಕ್ಕಿರುವ ಅಲ್ಲ, ನಾವು 6 ಕಂಪನಿಯ ಲೇಬಲ್ ಮಾಡಿ, ಅದು ಅಂತಾರಾಷ್ಟ್ರೀಯ ಮಟ್ಟ ಕಂಪನಿ ಲೇಬಲ್ ಮಾಡಿ ಅದನ್ನು ಮಾಡ್ತಾ ಇದ್ದಾರೆ. ಈಗ ಅವ್ರ ಮೇಲೆಲ್ಲ ಕೇಸ್ ಎಲ್ಲ ಹಾಕಿದಾಗಿದೆ. ಕೇಸ್ ಯಾರೇ ಡೂಪ್ಲಿಕೇಟ್ ತಂದು ಲೇಬಲ್ ಮಾಡಿ ಮಾರ್ತಾನೆ ಅವನ ಮೇಲೆ ಆಗಿದೆ. ಇನ್ನು ಯಾರು ಪಡ್ಕೊಂಡು ಹೋಗಿದ್ದಾರೆ, ಯಾರು ಲಾರಿಯಲ್ಲಿ ಬಂದಿದ್ದಾರೆ, ಲಾರಿಯಿಂದ ಯಾರು ಮಾಲೀಕರು ಸಹಕಾರ ಕೊಟ್ಟಿದ್ದಾರೆ, ಇದೆಲ್ಲರೂ ಕೂಡ ಇವನ್ ಲಾಜಿಸ್ಟಿಕ್ಸ್. ನನ್ನ ಹತ್ರ ಅಲ್ಲಿ ಲಾರಿ ಇದ್ರೆ ನಾನಲ್ಲಿ ಮತ್ತೆ ನನಗೆ ಗೊತ್ತಿಲ್ಲ ಇದು ಡೂಪ್ಲಿಕೇಟ್ ಅಂತೇಳಿ, ಅವರನ್ನು ಕೂಡ ನಾವು ಬಿಡ್ಲಿಕ್ಕೆ ಹೋಗುದಿಲ್ಲ.